ಪಕ್ಷದ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸೇರಿ 6 ಜನರ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗವು ಹೊಸ ಎಫ್ಐಆರ್ ದಾಖಲಿಸಿದ್ರು. ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೂ ದೆಹಲಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಹಗರಣ ದಶಕಗಳಿಂದಲೂ ಗಾಂಧಿ ಕುಟುಂಬವನ್ನ ಬೆಂಬಿಡದ ಪ್ರಕರಣ ಇದು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗ ಎಫ್ಐಆರ್ ದಾಖಲಿಸಿಕೊಂಡಿತ್ತು. ಈ ಎಫ್ಐಆರ್ನಲ್ಲಿ ಕೈ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸೇರಿದಂತೆ 6 ಜನರ ಹೆಸರು ಉಲ್ಲೇಖಿಸಲಾಗಿತ್ತು. ಸದ್ಯ ಡಿಕೆ ಬ್ರದರ್ಸ್ಗೂ ನ್ಯಾಷನಲ್ ಹೆರಾಲ್ಡ್ ಹಗರಣ ಪ್ರಕರಣದಲ್ಲಿ ನೋಟಿಸ್ ಜಾರಿಯಾಗಿದೆ. ಹೌದು, ಪ್ರಕರಣದ ತನಿಖೆ ನಡೆಸುತ್ತಿರೋ ದೆಹಲಿ ಪೊಲೀಸರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೋಟಿಸ್ ನೀಡಿದ್ದಾರೆ. ಹಾಗಾದ್ರೆ ದೆಹಲಿ ಪೊಲೀಸರು ಡಿಕೆಗೆ ನೀಡಿರೋ ನೋಟಿಸ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಡಿಸೆಂಬರ್ 19ರೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಹಣಕಾಸು ವಹಿವಾಟಿನ ವಿವರಣೆ ನೀಡುವಂತೆ ಕೋರಿ ಡಿಸಿಎಂ ಡಿಕೆಗೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಯಂಗ್ ಇಂಡಿಯನ್ ಸಂಸ್ಥೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾಗಿದೆ. ಡಿಕೆ ಶಿವಕುಮಾರ್ ವೈಯಕ್ತಿಕವಾಗಿ 25 ಲಕ್ಷ ದೇಣಿಗೆ ನೀಡಿದ್ದಾರೆ. ಡಿಕೆ ಸುರೇಶ್ ಕೂಡ 25 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ರು. ಡಿಕೆ ಬ್ರದರ್ಸ್ ಒಟ್ಟು 50 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ದೇಣಿಗೆ ನೀಡಿದ ಸಂಬಂಧ ಹಿಂದೆ ಇಡಿ ವಿಚಾರಣೆ ನಡೆಸಿತು. ಜಾರಿ ನಿರ್ದೇಶನಾಲಯದ ಕೆಲ ವರದಿಗಳ ಪ್ರಕಾರ ಡಿಕೆ ಅವರ ಟ್ರಸ್ಟ್ಗಳಿಂದ 2.5 ಕೋಟಿ ದೇಣಿಗೆ ನೀಡಿದ ಆರೋಪವೂ ಕೇಳಿಬಂದಿದೆ. ಈ ಆರೋಪ ಸಂಬಂಧ ಜಾರಿ ನಿರ್ದೇಶನಾಲಯ ಡಿಕೆ ವಿಚಾರಣೆ ನಡೆಸಿತು. ಸದ್ಯ ದೆಹಲಿ ಪೊಲೀಸರು ಇದೇ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಬ್ರದರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆ ಶಿವಕುಮಾರ್, ದೆಹಲಿ ಪೊಲೀಸರಿಂದ ನೋಟಿಸ್ ಬಂದಿರೋದು ಆಶ್ಚರ್ಯ ಮೂಡಿಸಿದೆ ಅಂದಿದ್ದಾರೆ. ಕಿರುಕುಳ ಕೊಡೋಕ್ ನೋಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್, ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು, ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ಗಳಿಂದ ಎಲ್ಲ ನಾವೆಲ್ಲ ಸಹಾಯ ಮಾಡಿದ್ದೀವಿ. ಬೇಕಾದಷ್ಟೇನೆಲ್ಲ ಮಾಡಿದ್ದಾರೆ ನನ್ನಂಗೇನೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿಗೆ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದೆ. ನಾವು ಏನೇನು ಬೇಕೋ ಕೊಟ್ಟಿದ್ದೋ. ಚಾರ್ಜ್ ಶೀಟು ಆಗಿದೆ. ಆದಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮನ್ನ 19ನೇ ತಾರೀಕು ಒಳಗಡೆ ಬಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನು. ನಾನು ಅದನ್ನ ಅಲ್ಲಿ ಸ್ವಲ್ಪ ಲೀಗಲ್ ಆ್ಯಂಗಲಲ್ಲಿ ನಾನು ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡೋಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಇನ್ನು ಡಿಸಿಎಂ ಡಿಕೆಗೆ ದೆಹಲಿ ಪೊಲೀಸರ ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ, ಹೆದರಿಸೋಕೆ ಬೆದರಿಸೋಕೆ ಪ್ರಯತ್ನಿಸುತ್ತಿದ್ದಾರೆ, ಅಂದ್ರೆ ಡೊನೇಷನ್ ಕೊಟ್ರೆ ತಪ್ಪೇನು ಅಂತ ಸಚಿವ ಎಂಬಿ ಪಾಟೀಲ್ ಕೇಳಿದ್ದಾರೆ. ಇನ್ನು ನೋಟಿಸ್ಗೆ ಉತ್ತರಿಸುತ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತ. ಅದೇ ರಾಜಕೀಯ ಪ್ರೇರಿತ ಸರ್. ಈಗ ನಾನು 25 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 5 ರೂಪಾಯಿ ನಾನು ಚೆಕ್ ಮುಖಾಂತರ, ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ದಾಖಲೆಗಳಿವೆ. ಇಟ್ ಈಸ್ ಟ್ರೇಸಬಲ್, ಟ್ರ್ಯಾಕಬಲ್. ಈಗ ಸುಮ್ಮನೆ ಹೆದರ್ಸ್ಲಕ್ಕೆ ಬೆದರ್ಸ್ಲಕ್ಕೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್, ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ. ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಕೊಡ್ತಾರೆ, ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ. ನೀವು ಸೋರ್ಸ್ಕಿಂತ ಏನೋ ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ನೀವು ಕೊಟ್ಟಿದ್ದಂಥ ಹಣ ಚೆಕ್ನಾಗ ಕೊಟ್ಟಾರ. ಚೆಕ್ನಾಗ ಕೊಟ್ಟದ್ದು ಕೇಳ್ತಿರಲ್ಲ, ಏನು ಕ್ಯಾಶ್ನಾಗ ಕೊಡ್ಬೇಕಾಗಿತ್ತಾ? ಇಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಲ್ವಾ? ಇನ್ನು ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ತನಿಖೆ ನಡೆಸುತ್ತಿರೋ ದೆಹಲಿ ಪೊಲೀಸರು ಡಿಕೆಗೆ ನೋಟಿಸ್ ನೀಡಿದ್ದಾರೆ. ಇದನ್ನ ಡಿಕೆ ಶಿವಕುಮಾರ್ ದೌರ್ಜನ್ಯ ಅಂತ ಹೇಳಿದ್ರೆ ಏನ್ ಹೇಳಬೇಕು ಅಂದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ತನಿಖೆ ನಡೀತಾ ಇದ್ರೆ ಇವರಿಗೆ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವ್ರಿಗೆ ಇದು ತೇಜೋವಧೆ ಅಥವಾ ಪೊಲಿಟಿಕಲ್ ವೆಂಡೆಟ ಅಂತ ಅನ್ಸಿದ್ರೆ ಇದು ಮೂರ್ಖತನದ ಪರಮಾವಧಿ. ಏನಿದೆ ಅದನ್ನು ಎದುರಿಸಬೇಕಾಗ್ತದೆ. ಹೆರಾಲ್ಡ್ ಕೇಸ್ನಲ್ಲಿ ಮತ್ತೊಂದು ಎಫ್ಐಆರ್ ಆಗಿರೋದು ಮತ್ತು ಡಿಕೆಗೆ ನೋಟಿಸ್ ಜಾರಿಯಾಗಿರೋದು ರಾಜಕೀಯ ಬಡಿದಾಟಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.